ನಶೆಯಲ್ಲಿದ್ದ ಹಾಸ್ಟೆಲ್ನ ಈ 3 ಜನ ಹುಡುಗರು ಎಷ್ಟೋ ವರ್ಷಗಳಿಂದ ಮುಚ್ಚಿದ್ದ ಒಂದು ರೂಮ್ ಒಳಗೆ ಹೋಗ್ತಾರೆ. ಆಗ ಅವರ ಕಣ್ಣು ಅಲ್ಲಿ ನೆಲದ ಮೇಲೆ ಬೀಳತ್ತೆ. ಅದನ್ನ ನೋಡಿ ಅವರು ಅದರೊಳಗೆ ಎಣ್ಣೆ ಮುಚ್ಚಿಟ್ಟಿದ್ದಾರೆ ಅಂತ ಅನ್ಕೊಳ್ತಾರೆ. ಅದಕ್ಕೆ ಅವರೆಲ್ಲ ಸೇರಿ ಅದನ್ನ ಅಗಿಯೋಕ್ ಶುರು ಮಾಡ್ತಾರೆ. ಆದ್ರೆ ಅದ್ರೊಳಗಿಂದ ಬಂದಿದ್ದನ್ನ ನೋಡಿ ಅವರ ಕಣ್ಣುಗಳೇ ಅಗ್ಲಾಗೋಗುತ್ತೆ. ಯಾಕಂದ್ರೆ ಅದ್ರೊಳಗೆ ಎಷ್ಟೋ ವರ್ಷಗಳ ಹಿಂದಿನ ಒಂದು ಅಸ್ಥಿ ಪಂಜರನ ಹೂತಾಕಿದ್ರು. ಇದನ್ನ ನೋಡಿ ಹೆದರಿದ ಅವರು ಅದನ್ನ ವಾಪಸ್ ಮುಚ್ಚಾಕ್ ಬಿಡ್ತಾರೆ. ಆದ್ರೆ ವಾಪಸ್ ತಮ್ಮ ರೂಮ್ಗೆ ಹೋದ ತಕ್ಷಣ ಅವರ ಜೊತೆ ವಿಚಿತ್ರ ಘಟನೆಗಳಾಗೋಕ್ ಶುರುವಾಗುತ್ತೆ. ಎಷ್ಟೋ ವರ್ಷಗಳಿಂದ ಆಫ್ ಆಗಿದ್ದ ಫ್ಯಾನು ಸಡನ್ ಆಗಿ ತಿರುಗೋಕ್ ಶುರುವಾಗುತ್ತೆ. ಇದೇ ಟೆನ್ಷನ್ ನಲ್ಲಿ ಅವರು ಕ್ಲಾಸ್ ರೂಮ್ ನಲ್ಲಿ ಕೂತಿರ್ಬೇಕಾದ್ರೆ ಟೀಚರ್ ಒಬ್ಬ ಹುಡುಗನನ್ನ ಕರೆದು ಬೋರ್ಡ್ ಮೇಲೆ ಲೆಕ್ಕ ಮಾಡೋಕ್ ಹೇಳ್ತಾರೆ. ಆಗ ಆಚೆಯಿಂದ ಒಂದು ವಿಚಿತ್ರವಾದ ಗಾಳಿ ಬರುತ್ತೆ. ಆ ಹುಡುಗ ಒಂದೇ ನಿಮಿಷದಲ್ಲಿ ಆ ಎಲ್ಲ ಲೆಕ್ಕನ ಸಾಲ್ವ್ ಮಾಡ್ಬಿಡ್ತಾನೆ. ಅಷ್ಟೇ ಅಲ್ಲ, ಆ 3 ಜನ ಫ್ರೆಂಡ್ಸ್ನ ಅಸೈನ್ಮೆಂಟ್ಗಳು ಅವರು ಬರೆಯದೇನೆ ಕಾಲೇಜಿನಲ್ಲಿ ಸಬ್ಮಿಟ್ ಆಗೋಗುತ್ತೆ. ಇದನ್ನ ನೋಡಿ ಅವರಿಗೆ ಸಿಕ್ಕಾಪಟ್ಟಿ ಶಾಕ್ ಆಗುತ್ತೆ. ಇದರಿಂದ ಅವರಿಗೆ ಯಾವುದೋ ಒಂದು ದುಷ್ಟ ಶಕ್ತಿ ನಮಗೆ ಹೆಲ್ಪ್ ಮಾಡ್ತಿದೆ ಅಂತ ಅರ್ಥ ಆಗೋಗುತ್ತೆ. ಆ ದಿನದ ನಂತರ ಅವರ ಪ್ರತಿಯೊಂದು ಕೆಲಸ ಕೂಡ ಅವರು ಮಾಡೋಕ್ಕಿಂತ ಮುಂಚೆನೇ ಆಗೋಗ್ತಾ ಇತ್ತು. ಅದರ ಜೊತೆಗೆ ಅವರ ಮೈಯಲ್ಲಿ ಎಷ್ಟೊಂದು ಶಕ್ತಿ ಬಂದಿರುತ್ತೆ ಅಂದ್ರೆ ಅವರು ಮಾಮೂಲಿ ಜನರಿಗಿಂತ ಸಿಕ್ಕಾಪಟ್ಟಿ ಸ್ಟ್ರಾಂಗ್ ಆಗ್ಬಿಡ್ತಾರೆ. ಆದರೆ ಒಂದು ದಿನ ಸಡನ್ ಆಗಿ ಅವರಲ್ಲಿ ಒಬ್ಬ ಫ್ರೆಂಡು ರೂಮ್ನಿಂದ